ಸೂಟ್ಕೇಸ್ನಲ್ಲಿ ಅಪರಿಚಿತ ಬಾಲಕಿಯ ಶವ ಪತ್ತೆಯಾಗಿದೆ. ಆನೇಕಲ್ನ ಹಳೆ ಚಂದಾಪುರ ರೈಲ್ವೆ ಬ್ರಿಡ್ಜ್ ಬಳಿ ಪತ್ತೆಯಾಗಿರೋದು ನೋಡಿ. ಸೂಟ್ಕೇಸ್ನಲ್ಲಿ ಅಪರಿಚಿತ ಬಾಲಕಿಯ ಶವ ಪತ್ತೆಯಾಗಿದೆ. ಆನೇಕಲ್ನ ಹಳೆ ಚಂದಾಪುರ ರೈಲ್ವೆ ಬ್ರಿಡ್ಜ್ ಬಳಿ ಪತ್ತೆಯಾಗಿದೆ ಬಾಲಕಿಯ ಶವ. ಹೊಸೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ರೈಲ್ವೆ ಬ್ರಿಡ್ಜ್ ಇದು. ಸುಮಾರು 10 ವರ್ಷ ವಯಸ್ಸಿನ ಬಾಲಕಿಯ ಮೃತದೇಹ ಚಲಿಸುವಂತಹ ರೈಲಿನಿಂದ ಎಸೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಬಾಲಕಿ ಮೃತಪಟ್ಟ ಬಳಿಕ ಸೂಟ್ಕೇಸ್ಗೆ ತುಂಬಿ ಎಸೆದು ಹೋಗಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ರೈಲಿನಿಂದ ಎಸೆದು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಬಾಲಕಿಯಲ್ಲಿ ಅವರು ಯಾರೀ ರೀತಿ ಕೃತ್ಯ ಮಾಡಿದ್ದಾರೆ, ಏನಾಗಿದೆ, ಎಲ್ಲದರ ಬಗ್ಗೆ ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಚಂದಾಪುರ ರೈಲ್ವೆ ಬ್ರಿಡ್ಜು, ಆ ರೈಲ್ವೆ ಟ್ರ್ಯಾಕ್ನ ಪಕ್ಕದಲ್ಲೇನೆ ಸೂಟ್ಕೇಸ್ನ ಬಿಸಾಕ್ ಹೋಗಿದ್ದು. ಅನುಮಾನ ಬಂದಂತಹ ಸ್ಥಳೀಯರು ಅದನ್ನ ನೋಡಿದಾಗ ಒಂದು ಪುಟ್ಟ ಬಾಲಕಿಯ ಶವ ಆ ಸೂಟ್ಕೇಸ್ನ ಒಳಗಿರೋದು ಗೊತ್ತಾಗುತ್ತೆ. ತಕ್ಷಣ ಆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸರು ಈಗ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಬಾಲಕಿ ಎಲ್ಲಿ, ಅವರು ಯಾರು ಈ ರೀತಿ ಮಾಡಿರಬಹುದು, ರೈಲಿನಲ್ಲಿ ಬಂದು ಈ ರೀತಿ ಎಸ್ದು ಹೋಗಿದ್ದಾರಾ ಅಥವಾ ಸ್ಥಳೀಯರೇ ಏನಾದ್ರು ಈ ರೀತಿಯ ಕೆಲಸ ಮಾಡಿದಾರಾ, ಎಲ್ಲದರ ಬಗ್ಗೆ ಈಗ ಪೊಲೀಸರಿಂದ ತನಿಖೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಸೂಟ್ಕೇಸ್ನಲ್ಲಿ 10 ವರ್ಷದ ಬಾಲಕಿಯ ಶವ ಪತ್ತೆಯಾಗಿದೆ. ಸದ್ಯಕ್ಕೆ ಈ ಬಗ್ಗೆ ಅಪ್ಡೇಟ್ ಏನು ಸಿಗ್ತಾ ಇದೆ, ಪೊಲೀಸರ ತನಿಖೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ರಾಘವೇಂದ್ರ. ಎಸ್ ಪೂರ್ಣಿಮಾ, ಈ ಒಂದು ಘಟನೆ ನಡೆದಿರುವಂತದ್ದು ಬೆಂಗಳೂರು ಹೊರವಲಯದ ಆನೇಕಲ್ ಉಪವಿಭಾಗದ ಸೂರ್ಯ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಸೂರ್ಯ ಸಿಟಿ ಠಾಣಾ ವ್ಯಾಪ್ತಿಯ ರೈಲ್ವೆ ಬ್ರಿಡ್ಜ್ ಬಳಿ, ಚಂದಾಪುರ ಹೆದ್ದಾರಿ ರೈಲ್ವೆ ಬ್ರಿಡ್ಜ್ ಬಳಿ ಬಾಲಕಿಯ ಒಂದು ಮೃತದೇಹ ಈಗ ಪತ್ತೆಯಾಗಿರುತ್ತದೆ. ಅದು ಕೂಡ ಸೂಟ್ ಕೇಸ್ನಲ್ಲಿ ಬಾಲಕಿಯ ಮೃತದೇಹವನ್ನ ಇಟ್ಟು ಅಲ್ಲಿ ಒಂದು ಬಿಟ್ಟು ಹೋಗಿರುವಂತದ್ದು. ಸಾಕಷ್ಟು ಅನುಮಾನಗಳು ಈ ಒಂದು ವಿಚಾರವಾಗಿ ಬರ್ತಿತ್ತು. ರೈಲ್ನಲ್ಲಿ ಚಲಿಸುವಾಗ ಅಲ್ಲಿಂದ ಸೂಟ್ ಕೇಸ್ ಅನ್ನ ಕೆಳಗಡೆ ಬಿಸಾಕಿದ್ದಾರೆ ಅಂತೇಳಿ ಸಾಕಷ್ಟು ಅನುಮಾನ ಕೂಡ ಬರ್ತಿದೆ. ಇಲ್ಲ ಬೇರೆಯವರು ಹೆದ್ದಾರಿಯಲ್ಲಿ ಹೋಗುವಂತವ್ರು ಅಲ್ಲಿ ಹಾಕಿ ಹೋಗಿದ್ದಾರೆ ಅಂತ ಕೂಡ ವಿವಿಧ ಆಯಾಮಗಳಲ್ಲಿ ಚರ್ಚೆ ಆಗ್ತಿರುವಂತದ್ದು. ಸದ್ಯಕ್ಕೆ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ಕೂಡ ಮಾಡಿದ್ದಾರೆ. ಜೊತೆಗೆ ಅವರು ರೈಲ್ವೆ ಪೊಲೀಸರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಸೂರ್ಯ ಸಿಟಿ ಪೊಲೀಸರಿಗೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟು ಹೋಗಿರುವಂತದ್ದು. ಸದ್ಯಕ್ಕೆ ಸೂರ್ಯ ಸಿಟಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಆ ಮಗುಗೆ ಸುಮಾರು 10 ರಿಂದ 15 ವರ್ಷದ ಒಂದು ಆಸುಪಾಸಿನ ಹೆಣ್ಣು ಮಗುವಾಗಿದೆ. ಸೊ ಆ ಒಂದು ವಿಚಾರವಾಗಿ ಈಗ ಪೋಸ್ಟ್ ಮಾರ್ಟಮ್ ನ ನಂತರ ಪೊಲೀಸರು ಇನ್ನಷ್ಟು ತನಿಖೆಯನ್ನು ಚುರುಕುಗೊಳಿಸುವ ಸಾಧ್ಯತೆ ಕೂಡ ಇದೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.